ಹಲೋ, ಗುಡ್ ಮಾರ್ನಿಂಗ್. ಈಗ ಜಿಮ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಇವತ್ತು ಜಿಮ್ಮಲ್ಲಿ ನಾನು ಮತ್ತು ನಮ್ಮದು ರಘು ಮಾಸ್ಟರು ಸೇರಿ ಒಂದು ವಿಡಿಯೋ ಸಾಂಗ್ ಮಾಡಿದ್ವಿ. ಅದು ಹೇಗಿದೆ ಅಂತ ನೋಡ್ಕೊಂಬರ್ತೀರಾ? ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನನಗೆ ಬೆಳಗಿಂದ ತುಂಬ ಕೆಲಸ ಇತ್ತು, ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ತಿಂಡಿ ಟೈಮ್. ಈಗ ನಮ್ಮ ಮನೆಯವ್ರು ಈಗ ಜಸ್ಟ್ ಬಂದರು. ಅವರು ತಿಂಡಿಗೆ ಏನೇನು ತಿಂತಿದ್ದಾರೆ ಅಂತ ನಾನು ತೋರಿಸ್ಲಾ? ನೋಡಿ ಸರಿ, ಹೆಂಗಿದೆ? ಚೆನ್ನಾಯ್ತಾ? ಫಿಶ್ ಸಾರು, ಫಿಶ್ ಪುಳಿ, ಹ್ಞೂ ಫಿಶ್ ಫ್ರೈ, ಫಿಶ್ ಮೊಟ್ಟೆ ಹ್ಞೂ ಎಲ್ಲ ಸೂಪರ್. ಚೆನ್ನಾಯ್ತಾ? ಸೂಪರ್. ಹ್ಞೂ ರಾಗಿ ಮುದ್ದೆಗಳು, ಫಿಶ್ ಸಾರು ಸೂಪರ್. ಭಾಳ ನೀವೆಲ್ಲ ಅನ್ಕೋಬೋದು ಇದೇನಪ್ಪ ಬೆಳಗ್ಗೆನೇ ಮುದ್ದೆ ಊಟ ಮಾಡ್ತಿದ್ದಾರೆ ಅಂತ. ಅವರು ಎರಡೇ ಊಟ ಮಾಡೋದು ಡೈಲಿ, ಬೆಳಗ್ಗೆ ಮತ್ತು ರಾತ್ರಿ. ಮಧ್ಯಾಹ್ನ ಊಟ ಮಾಡಲ್ಲ. ಹಾಗಾಗಿ ನಾವು 2 ಮೀಲ್ಸ್ ಅಷ್ಟೇ ಅವ್ರು ತೊಗೊಳ್ಳೋದು. ಹಾಗಾಗಿ ನಾನು ಬೆಳಗ್ಗೆನೇ ಅವ್ರಿಗೆ ಮುದ್ದೆ ಕೊಟ್ಬಿಡ್ತೀವಿ. ಮುದ್ದೆ ಏನೇನು ಮಾಡಿರ್ತೀವೋ ಅದೆಲ್ಲ ಬೆಳಗ್ಗೆನೇ ಊಟ ಮಾಡೇ ಹೋಗ್ಬಿಡ್ತಾರೆ, ಮಧ್ಯಾಹ್ನ ತಿನ್ನಲ್ಲ. ಈಗ ಬೆಳಗ್ಗೆನೇ ಏನು ತಿಂತಿದ್ದಾರೆ ಅಂತ ನೀವು ಅಂದ್ಕೊಂಡ್ರಲ್ಲ, ನೋಡಿ ಅಷ್ಟೇ ಅವ್ರದ್ದು ಊಟ. ಈಗ ಮಾಡಿದ್ರೆ ಮತ್ತೆ ರಾತ್ರಿನೇ ಊಟ ಅವ್ರು. ರುಪೀತ್, ಹೆಂಗಿದೆ ಫಿಶ್ಶು? ಸೂಪರ್, ಆಯಿತಾ? ಭಾಳ ಚೆನ್ನಾಗಿದೆ. ನೋಡು, ನೀನು ತಿನ್ನವೇ ಮಾಡ್ಬೇಕು ನಾವು. ಥ್ಯಾಂಕ್ ಯು. ಇವತ್ತು ಚೀಟ್ ಡೇ. ಇವತ್ತು ನಂದು ಹ್ಞೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಬಟ್ ಭಾಳ ಚೆನ್ನಾಗಿದೆ. ಹ್ಞೂ ಅವನು ಆಲ್ರೆಡಿ ಮುದ್ದೆ ಊಟ ಮಾಡಿಬಿಟ್ಟಿದ್ದಾನೆ. ನಾನು ವಿಡಿಯೋ ಮಾಡೋದು ಮರೆತುಬಿಟ್ಟೆ. ಆಲ್ರೆಡಿ ಮುದ್ದೆ ಊಟ ಮಾಡ್ದೆ ಅವನು. ಹೆಂಗೆ ಯಾಕೆ ಬರುತ್ತೆ, ಆಮೇಲೆ ಅದನ್ನು ಹೆಂಗೆ ನಾವು ತೆಗಿಬೋದು, ಅದನ್ನು ಹೆಂಗೆ ಕೇರ್ ಮಾಡ್ಬೋದು, ಅದನ್ನು ಹೆಂಗೆ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನೀವು ಈಗ ಬ್ರಷಿಂಗ್ ಏರ್ ನೋಡ್ಕೊಂಡ್ರಲ್ಲ. ಈಗ ಸ್ಪ್ಲಿಟ್ ನಮ್ಮ ಬ್ಯೂಟಿಷಿಯನ್ ಕೋರ್ಸಲ್ಲಿ ಈಗ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಅವರಿಗೆ ನಾನು ಇವತ್ತು ಕ್ಲಾಸ್ ತೊಗೊಂಡಿದ್ದೆ. ಅದು ಹೇಗೆ ತೊಗೊಂಡಿದ್ದೆ ಅಂತ ನೋಡಿ. ತುಂಬ ತರಕಾರಿ ಏನು ತಿನ್ನಲ್ಲ ನೋಡು, ಅವ್ರಿಗೆ ವಿಟಮಿನ್ಸ್ ಕಡಿಮೆ ಆಗುತ್ತೆ. ತರಕಾರಿ ಏನು ತಿನ್ನಲ್ಲ ಅವರು. ಆಮೇಲೆ ಸೊಪ್ಪು, ಕಾಳು, ಮೊಟ್ಟೆ ಏನು ತಿನ್ನಲ್ಲ. ಈಗ ಊಟ ಮಾಡ್ತಾರೆ, ಊಟ ಮಾಡಬೇಕಾದ್ರೆ ಎಲ್ಲ ತರಕಾರಿ, ಸೊಪ್ಪು ಎಲ್ಲ ಸೈಡಿಗೆ ಇಡ್ತಾರೆ. ಅವ್ರಿಗೆ ಅಭ್ಯಾಸನೇ ಇರಲ್ಲ. ಬರೀ ತಿಳಿದೇನಾದರೂ ಬೇಳೆ ಸಾರು ಈ ಥರ ಊಟ ಮಾಡ್ತಿರ್ತಾರೆ. ಅವಾಗ ತರಕಾರಿ, ಸೊಪ್ಪು, ಕಾಳು ತಿಂದೇ ಇದ್ರೆ ಏನಾಗುತ್ತೆ, ಕೂದಲು ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ, ವಿಟಮಿನ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಅವ್ರು ಸ್ಪ್ಲಿಟ್ ಎಂಡ್ಸ್ ಅಂತ ನೋಡಿದ ತಕ್ಷಣ ನಾವು ಹೇಳ್ಬಿಡ್ಬೋದು, ಕೇಳ್ತೀವಿ ನಾವು, ನೀವು ತರಕಾರಿ ಸೊಪ್ಪೆಲ್ಲ ತಿಂತೀರಾ ಅಂದರೆ ಇಲ್ಲ ತಿನ್ನಲ್ಲ ಅಂತ ಎಲ್ಲ ಸೈಡಿಗೆ ಇರ್ತಾರೆ. ಈಗ ಗಿಡಕ್ಕೆ ಗೊಬ್ಬರ ಹಾಕಿದ್ರೆ ತಾನೇ ಚೆನ್ನಾಗಿ ಬರೋದು. ಗೊಬ್ಬರ ಹಾಕಿದ್ರೆ ಬರೀ ನೀರು ಹಾಕಿದ್ರೆ ಅದು ಹೆಂಗೆ ಬೆಳೆಯುತ್ತೆ? ಕೂದಲು ಬೆಳೆ ಅದೇ ಥರ, ಕೂದಲು ಅಷ್ಟೇ. ಆಮೇಲೆ ಸ್ಕಿನ್ನು ಅಷ್ಟೇ. ಚೆನ್ನಾಗಿ ನಾವು ಪ್ರೋಟೀನ್ ಊಟ ಅಂದರೆ, ಪ್ರೋಟೀನ್ ಅಂದ ತಕ್ಷಣ ನಾವು ಗೋಬಿ ಗೀಬೆ ಆ ಥರ ಅಲ್ಲ. ಪ್ರೋಟೀನ್ ಅಂದರೆ ಕಾಳು, ಸೊಪ್ಪು, ತರಕಾರಿ ಈ ಥರ ತಗೊಂಡ್ರೆ ಸ್ಪ್ಲಿಟ್ ಎಂಡ್ಸ್ ಏನು ಬರಲ್ಲ. ಆ ಥರ ನನಗೆ ಮನೇಲಿ ಗಿಡಗಳು ಇಡೋದಂದರೆ ತುಂಬ ಇಷ್ಟ. ಹಾಗೆ ಸಣ್ಣ ಸಣ್ಣ ಗಿಡಗಳನ್ನ ನಾನು ತುಂಬ ಇಟ್ಟಿದ್ದೀನಿ ಮನೆಯಲ್ಲಿ. ನೋಡಿ ಈ ಥರ ಈ ಥರ ಇವತ್ತು ಇಷ್ಟು ಬ್ಯುಸಿಯಲ್ಲೂ ನಾನು ಒಂದು ಫಂಕ್ಷನ್ ಅಟೆಂಡ್ ಮಾಡಿದೆ. ನಮ್ಮ ಜಿಮ್ ಮೆಂಬರ್ ವಿದ್ಯಾ ಅಂತ. ಅವರು ಜಿಮ್ ಮೆಂಬರ್ ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು.
ಅವ್ರದ್ದು ತಮ್ಮಂದು ನಾಮಕರಣ ಇತ್ತು ಅವ್ರ ಪಾಪುದು. ಅದಕ್ಕೆ ಹೋಗಿ ಅಟೆಂಡ್ ಮಾಡಿ ಊಟ ಮಾಡಿಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಗುಡ್ ಈವ್ನಿಂಗ್. ಇವತ್ತು ಬೆಳಗ್ಗೆಯಿಂದ ನೀವು ವ್ಲಾಗ್ಸ್ ನಾನು ಹಾಕಿರೋದು ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಏನಿಲ್ಲ, ಬೆಳಗ್ಗೆಲ್ಲ ಬರೀ ಕೆಲಸ, ನಾನ್ ವೆಜ್, ಸಂಡೇ ಅಲ್ಲ ಇವತ್ತು, ಹಾಗಾಗಿ ನಾನ್ ವೆಜ್ ಆಯಿತು. ನಾನ್ ವೆಜ್ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ನಾಮಕರಣ, ನಮ್ಮದು ಜಿಮ್ ಅವ್ರದ್ದೇ ಒಬ್ರದ್ದು ಫ್ರೆಂಡು, ಅವ್ರಿಗೆ ನಾಮಕರಣಕ್ಕೆ ಹೋಗಿದ್ವಿ. ಅವ್ರ ನಾಮಕರಣ ಮುಗಿಸ್ಕೊಂಡು ಬಂದ್ವಿ. ಮತ್ತು ಅಂತ ಏನಾಗಲಿಲ್ಲ ಇವತ್ತು. ಎಲ್ಲ ಮುಗಿಸ್ಕೊಂಡು ಈಗ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.